ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ, ನಟ ಸಾರ್ವಭೌಮ, ದಾದಾ ಸಾಹೇಬ್ ಪಾಳ್ಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ, ಅಭಿನಯ ಭಾರ್ಗವ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ರು ನಮ್ಮ ಕನ್ನಡ ಚಿತ್ರರಂಗ ಅನ್ನೋ ನಾಣ್ಯದ ಎರಡು ಮುಖಗಳು. ರಾಜಣ್ಣ ಮತ್ತು ವಿಷ್ಣುದಾದ ಇವರಿಬ್ಬರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ದೊಡ್ಡದು. ಚಿತ್ರರಂಗದಲ್ಲಿ ಅವಕಾಶ ಪಡೆದು ತಾನು ಬೆಳೆದು ಅವರಿರುವಂತಹ ಉದ್ಯಮನು ಬೆಳೆಸಿರೋ ಹೃದಯವಂತರು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ಬೇರೆ ಭಾಷೆಯ ಚಿತ್ರದವರು ಕನ್ನಡ ಸಿನಿಮಾ ಅಂತ ತಗೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಹೇಳ್ದೆ ಅವರ ಮಾತು ಶುರು ಆಗಲ್ಲ. ಆ ತರ ಒಂದು ಸಾಧನೆಯ ವ್ಯಕ್ತಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕನ್ನಡ ಸಿನಿಮಾ ಅಂದ್ರೆ ಮೆಜಾರಿಟಿ ಆಗಿ ಎರಡು ಹೆಸರು ಕೇಳಿ ಬರುತ್ತೆ. ಒಂದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಇನ್ನೊಂದು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ಬರೇ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನ ಮಾಡಿ ಹೆಚ್ಚಿನ ಗೋಲ್ಡನ್ ಜೂಬ್ಲಿ ಮತ್ತು ಸಿಲ್ವರ್ ಜೂಬ್ಲಿ ಸಿನಿಮಾಗಳನ್ನ ಕೊಟ್ಟು ಹೆಚ್ಚಿನ ಸ್ಟೇಟ್ ಅವಾರ್ಡ್ಸ್ ಮತ್ತು ಫಿಲ್ಮ್ ಫೇರ್ ಅವಾರ್ಡ್ಸ್ ನ ಪಡೆದು ಹೆಚ್ಚಿನ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಗಳನ್ನ ಹುಟ್ಟಾಕದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋಕ್ಕಿಂತ ಇಬ್ರು ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡಿದವರು. ಇವತ್ತು ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಇವರಿಬ್ಬರ ಪಾತ್ರ ತುಂಬಾ ಮುಖ್ಯ ಅಂದ್ರೆ ಅದು ತಪ್ಪಾಗಲ್ಲ. ಒಂದು ವಿಷಯನ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರು ಅಂದ್ರೆ ನಮ್ಮ ಸ್ನೇಹಿತರ, ಅವ್ರು ಯಾವಾಗಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ವಿಷ್ಣುವರ್ಧನ್ ಅವ್ರನ್ನ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೇ ನಾವಂತೂ ಯಾರ ಜೊತೆ ಕಂಪೇರ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ರಾಜನೇ, ವಿಷ್ಣುದಾದನೇ. ಅವರವರ ಸಾಧನೆ, ಅವರವರ ಸ್ಥಾನ ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ, ಬದಲಾಯಿಸಕ್ಕೂ ಆಗಲ್ಲ. ಯಾರ ಮನಸ್ಸನ್ನು ನೋಯಿಸುವಂತ ಉದ್ದೇಶನೂ ಇಲ್ಲ. ಇದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಈ ಡಿಫ್ರೆನ್ಸಿಯೇಷನ್ ಇರುತ್ತೆ. ತಮಿಳ್ ಸಿನಿಮಾ ಅಂದ್ರೆ ನಮ್ಮ ಮೈಂಡ್ ಇಮಿಡಿಯೇಟ್ ಆಗಿ ಬರೋದು MGR ಅವರು ಮತ್ತು ಶಿವಾಜಿ ಗಣೇಶನ್ ಅವರು. ಅವರಿಬ್ಬರಲ್ಲೂ ಇದೇ ಡಿಫರೆನ್ಸ್ ಅಂದ್ರೆ MGR ಅವ್ರಿಗೂ ಶಿವಾಜಿ ಗಣೇಶನ್ ಅವ್ರಿಗೂ 17 ವರ್ಷ ಡಿಫರೆನ್ಸ್ ಇದೆ. MGR ಅವರು 1930s ಮಿಡ್ ಅಲ್ಲಿ ಬಂದ್ರೆ ಶಿವಾಜಿ ಗಣೇಶನ್ ಅವರು 1950s ಬಿಗಿನಿಂಗ್ ಅಲ್ಲಿ ಬರ್ತಾರೆ. ಈ ಕಡೆ ತೆಲುಗು ಸಿನಿಮಾ ಅಂದ್ರೆ ನಾಗೇಶ್ವರ ರಾವ್ ಅವ್ರಿಗೂ NTR ಅವ್ರಿಗೂ ಹತ್ತತ್ರ 8 ರಿಂದ 9 ವರ್ಷ ಡಿಫರೆನ್ಸ್ ಇದೆ. ಈ ತರ ಎಲ್ಲಾ ಭಾಷೆಗಳಲ್ಲೂ ಸೀನಿಯಾರಿಟಿ, ಜೂನಿಯಾರಿಟಿ ಅಂತ ಇದ್ರು ಅವರ ಕೊಡುಗೆ ಚಿತ್ರರಂಗಕ್ಕೆ ಯಾವ ತರ ಇತ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. 1980 ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡಿರುವಂತ ವರ್ಷ. ಅದು ಯಾವ ತರ ಅಂದ್ರೆ, ಒಂದೇ ಕತೆ ಹೊಂದಿರೋ ಸ್ಕ್ರಿಪ್ಟ್ ನ 2 ಸಿನಿಮಾಗ್ ಮಾಡ್ತಾರೆ. ಮಾಡಿ 2 ಸಿನಿಮಾನು ಒಂದೇ ವರ್ಷದಲ್ಲಿ ರಿಲೀಸ್ ಮಾಡ್ತಾರೆ. 2 ಸಿನಿಮಾನು ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಪರಭಾಷೆ ಚಿತ್ರರಂಗದವರು ನಮ್ಮನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಅಂತ ಒಂದು ವರ್ಷನೇ 1980. 1980 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು 2 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ರಾಜ್ಕುಮಾರ್ ಸರ್ ಗಾಯತ್ರಿ ಅವರು ಮತ್ತು ಲೀಲಾವತಿ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ, SA ಗೋವಿಂದರಾಜು ಮತ್ತು V ಭಾರತಿರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ವಸಂತ ಗೀತ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ ವಸಂತ ಗೀತ ಆ ವರ್ಷದಲ್ಲಿ ಇರುತ್ತೆ. ವಿಷ್ಣು ಸರ್, MP ಶಂಕರ್ ಅವರು ಮತ್ತು ಶ್ರೀನಿವಾಸ ಮೂರ್ತಿ ಅವರು ಆಕ್ಟ್ ಮಾಡಿ, ಸಿದ್ದಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಜಯದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ಬಿಳಿಗಿರಿಯ ಬಣ್ಣದಲ್ಲಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 65 ಡೇಸ್ ಕ್ರಾಸ್ ಮಾಡುತ್ತೆ. ಬಿಳಿಗಿರಿಯ ಬಣ್ಣದಲ್ಲಿ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಸುಮಿತ್ರಾ ಅವರು ಮತ್ತು ಶಿವರಾಮ್ ಅವರು ಆಕ್ಟ್ ಮಾಡಿ, ಲಕ್ಷ್ಮಿ ಮೇಡಮ್ ಅವರು ಡೈರೆಕ್ಟ್ ಮಾಡಿ, PR ಗೋವಿಂದರಾಜ್ ಮತ್ತು B ದೊರೈಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ಮಕ್ಕಳ ಸೈನ್ಯ ಅನ್ನೋ ಸಿನಿಮಾ. ಈ ಸಿನಿಮಾ 2 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಅಂದ್ರೆ 2 ಲ್ಯಾಂಗ್ವೇಜ್ ಅಲ್ಲೂ ಶೂಟ್ ಮಾಡಿ ರಿಲೀಸ್ ಮಾಡ್ತಾರೆ. ಕನ್ನಡದಲ್ಲಿ ಮಕ್ಕಳ ಸೈನ್ಯ, ತಮಿಳಲ್ಲಿ ಮಾರ್ಲಲ್ ಪಟ್ಟಾಲಂ ಅನ್ನೋ ಸಿನಿಮಾ. ಈ ಸಿನಿಮಾನ ತೆಲುಗುಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ, ರಾಮದಂದು ಅನ್ನೋ ಸಿನಿಮಾ. ಈ ಸಿನಿಮಾ 2 ಲ್ಯಾಂಗ್ವೇಜ್ ಅಲ್ಲೂ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ ಕನ್ನಡ ಪ್ಲಸ್ ತಮಿಳ್ ಈ 2 ಲ್ಯಾಂಗ್ವೇಜ್ ಅಲ್ಲೂ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಕ್ಕಳ ಸೈನ್ಯ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣು ಸರ್, ಉದಯ್ ಕುಮಾರ್ ಅವರು ಮತ್ತು ವಜ್ರಮಣಿ ಅವರು ಆಕ್ಟ್ ಮಾಡಿ, V ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಶ್ರೀಕಾಂತ್ ನಹಾತಾ ಅವರು ಪ್ರೊಡ್ಯೂಸ್ ಮಾಡಿರೋ ಕಾಲಿಂಗ ಅನ್ನೋ ಸಿನಿಮಾ. ಈ ಸಿನಿಮಾ 1997 ನಲ್ಲಿ ಶತ್ರುಘ್ನ ಸಿನ್ಹಾ ಅವರು ಆಕ್ಟ್ ಮಾಡಿ ಸೂಪರ್ ಹಿಟ್ ಆಗಿರೋ ಕಾಲಿ ಚರಣ್ ಸಿನಿಮಾದ ರೀಮೇಕ್ ಕಾಲಿಂಗ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಕಾಲಿಂಗ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಶ್ರೀನಾಥ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಗೌರಮ್ಮ ಸೋಮಶೇಖರ್ ಮತ್ತು ಶ್ರೀಮತಿ ಧನಲಕ್ಷ್ಮಿ ವಿಜಯ್ ಅವರು ಪ್ರೊಡ್ಯೂಸ್ ಮಾಡಿರೋ ರಾಮ ಪರಶುರಾಮ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ
ಮಾಡುತ್ತೆ. ರಾಮ ಪರಶುರಾಮ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರಾಜ್ಕುಮಾರ್ ಸರ್, ಸಾವಿತ್ರಿ ಅವರು, ಸುಮಲತಾ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಎ.ವಿ. ಶೇಷಗಿರಿ ರಾವ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ರವಿಚಂದ್ರ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಸ್ಪೆಷಲಿ ಈ ಫಿಲ್ಮ್ ಅಲ್ಲಿ ಇರೋ ಅಷ್ಟು ಹಾಡುಗಳು ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ರವಿಚಂದ್ರ ಆ ವರ್ಷದಲ್ಲಿ ಸೂಪರ್ ಹಿಟ್ ಸೇಲ್ಸ್ ಇರುತ್ತೆ. ವಿಷ್ಣು ಸರ್ ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎ.ಆರ್. ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸಿಂಹ ಜೋಡಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 85 ಡೇಸ್ ಕ್ರಾಸ್ ಮಾಡುತ್ತೆ. ಸಿಂಹ ಜೋಡಿ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಬಿ ಕೃಷ್ಣನ್ ಅವರು ಡೈರೆಕ್ಟ್ ಮಾಡಿ, ಕೆ.ಎಸ್. ಜಗನ್ನಾಥ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಂತಕನ ಸಂಚು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಹಂತಕನ ಸಂಚು ಆ ವರ್ಷದಲ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಭಾರತಿ ವಿಷ್ಣುವರ್ಧನ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಟಿ.ಎಸ್. ನಾಗಾಭರಣ ಅವರು ಡೈರೆಕ್ಟ್ ಮಾಡಿ, ಬಿ.ಎಸ್. ಸೋಮಸುಂದರ್ ಮತ್ತು ಟಿ.ಎಸ್. ನರಸಿಂಹ ಅವರು ಪ್ರೊಡ್ಯೂಸ್ ಮಾಡಿರೋ ಬಂಗಾರದ ಜಿಂಕೆ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಬಂಗಾರದ ಜಿಂಕೆ ಆ ವರ್ಷದಲ್ಲಿ ಸೂಪರ್ ಹಿಟ್ಸ್ ಇರುತ್ತೆ. ಮುಂಚೆನೆ ಹೇಳಿದ್ದೆ, ಒಂದು ಕಥೆಯಲ್ಲಿ 2 ಸಿನಿಮಾ ಮಾಡಿದ್ದಾರೆ ಅಂತ. ಒಂದು ಅನಂತ್ನಾಗ್ ಅವರು, ಜಯಂತಿ ಅವರು ಮತ್ತು ಶಂಕರ್ ನಾಗ್ ಅವರು ಆಕ್ಟ್ ಮಾಡಿ, ಕೆ.ಎನ್. ಸರೋಜಾಬಾಯ್, ಎ.ಎನ್. ಮೂರ್ತಿ, ಶಂಕರ್ ನಾಗ್ ಅವರು ಮತ್ತು ಅನಂತ್ನಾಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಜನ್ಮ ಜನ್ಮದ ಅನುಬಂಧ ಅನ್ನೋ ಸಿನಿಮಾ. ಇನ್ನೊಂದು ಬಂಗಾರದ ಜಿಂಕೆ. ಈ 2 ಸಿನಿಮಾನು ಆ ವರ್ಷದಲ್ಲಿ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡ್ತಾ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.